ಎಂತನ ಓದಿರೋರು B.Ed ಮುಗಿದಿದ್ದ ಎಷ್ಟು ವರ್ಷ ಆಯ್ತು ಸೇವೆ ಮಾಡ್ತಾ ಇದ್ರು 8 ವರ್ಷ ಆಯ್ತಾ ಬಹಳ ನಿರೀಕ್ಷಿತ ಸ್ಮಾರ್ಟ್ ಹುಡುಗಿದ್ದ ಬಹಳ ಅನ್ಯಾಯ ಆಯ್ತಿದ್ದು ಈಗ ಯಾರೇ ದುಷ್ಕರ್ಮಿಗಳು ಯಾರೇ ಇದ್ರು ಎಲ್ಲೇ ಇದ್ರು ಈಗ ಪೊಲೀಸರ ತಂಡ ಎಲ್ಲ ಹೋಗಿದೆ ಅವ್ರಿಗೆ ಶಿಕ್ಷೆ ಕೊಡ್ಸರೆ ಪುರ ಮುಖ್ಯಮಂತ್ರಿ ಅವರಿಗೂ ಮಾತಾಡಿದ್ದೇನೆ ಗೃಹ ಮಂತ್ರಿಗಳಿಗೆ ಮಾತಾಡಿದ್ದೇನೆ ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳೆಲ್ಲ ಇಲ್ಲೇ ಬೀಳ್ಬಿಟ್ಟಿದ್ದಾರೆ ಅದು ಸಿಗಂತ ವ್ಯವಸ್ಥೆ ಮಾಡೋಣ ಕಠಿಣ ಶಿಕ್ಷೆ ಕೊಡೋಣ ಅವರಿಗೆ ಇವತ್ತು ಗಲ್ಲು ಶಿಕ್ಷೆ ಆಗುವಂತ ರೀತಿಯಲ್ಲಿ ಮಾಡೋಣ ಈ ಒಂದು ಪದ್ಧತಿ ನಮ್ಮಲ್ಲಿ ಬೀದರಲ್ಲಿ ಯಾವತ್ತೂ ನೋಡಿಲ್ಲ ನಾವು ಬಹಳ ಆಘಾತಕಾರಿ ಪಾಪ ಬಹಳ ಸಮಾಧಾನ ಮಾಡ್ಕೊಳ ಏನಿತ್ತು ವಯಸ್ಸು ಮದುವೆ ಆಗಿತ್ತಾ ನೀವು ತಂಗಿನ ಚಂದನ ವಿದ್ಯಾಭ್ಯಾಸ ಮಾಡಿದ್ರಿ ನೀವು ಡಿಪ್ಲೊಮಾ ಅಗ್ರಿ ಆಗಿದೆಯಾ ಆಯ್ತಮ್ಮ ಈಗ ನಿಮ್ ಪರಿವಾರಕ್ಕೊಂದು ಆಶ್ರಯ ಮಾಡುವಂತ ರೀತಿಯಲ್ಲಿ ಏನೋ ಸರ್ಕಾರದ ವತಿಯಿಂದ ಮಾಡ್ತೇವೆ ಕೇಳಿದ್ರಿ ಈಗಲೇ ಮಾತಾಡಿದ್ದೇನೆ ನಾನು ಒಂದು ನಿಮ್ಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಯಾವ್ದಾದ್ರು ನಿಮ್ಮ ಅರ್ಹತೆಗೆ ನಿಮ್ಮ ವಿದ್ಯಾಭ್ಯಾಸ ಏನ್ ಮಾಡಿದಿರಿ ಅದಕ್ಕೆ ತಕ್ಕಂತೆ ಒಂದು ಉದ್ಯೋಗ ಕೊಡುವಂತದಕ್ಕೆ ನಾನು ಮುಖ್ಯಮಂತ್ರಿ ಅವರಿಗೆ ವಿನಂತಿ ಮಾಡಿದ್ದೇನೆ ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಕೊಡ್ಲಿಕ್ಕೆ ನಾನು ಸಿಂಧು ಅವರಿಗೆ ಹೇಳಿದ್ದೇನೆ ಸಿಂಧು ಎಲ್ಲಿದ್ದೀರಿ ಮಾತಾಡಿರಪ್ಪ ನೀನು ಗೊತ್ತಾ ಅದಕ್ಕೆ ಅವ್ರದ್ದೊಂದು ವ್ಯವಸ್ಥೆ ಮಾಡಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಏನು ನಿಮ್ಗೇನು ಪರಿಹಾರ ಬರ್ತದೆ ಆ ಪರಿಹಾರ ಒಂದು ಜಮಾ ಮಾಡ್ಬಿಡಿ ಅವ್ರ ಅಕೌಂಟ್ ಅಲ್ಲಿ ಯಾರು ತಂದೆ ತಾಯಿ ಇದಾರಲ್ಲ ತಾಯಿಯ ಖಾತೆಯಲ್ಲಿ ಜಮಾ ಮಾಡಿ ಪೆನ್ಷನ್ ಎಷ್ಟಿದೆ ಪೆನ್ಷನ್ ಕೊಡುವಂತ ವ್ಯವಸ್ಥೆನೂ ಮಾಡಿ ಮತ್ತೆ ಮುಂದೆ ಇದೆಲ್ಲ ಬಿಟ್ಟು ನಾನು CM ಮಾತಾಡಿದ್ದೀನಿ 10 ಲಕ್ಷ ರೂಪಾಯಿ ಅಡಿಷನಲ್ ಕೊಡೋಣ ಘೋಷಣೆ ಮಾಡಿ ಅಂತ ಹೇಳಿದ್ದಾರೆ ಅದು 10 ಲಕ್ಷ ರೂಪಾಯಿ ನಾನು ಬೆಂಗಳೂರಿಂದ ಚೆಕ್ ತಂದು ಕೊಡ್ಸ್ಲಕ್ ಹಚ್ತೇನೆ ಯಾವ ವ್ಯವಸ್ಥೆ ಮಾಡಮ್ಮ ನಾವು ಶಾಂತಿಗೆ ನಮ್ಮ ಮಗನ ಆತ್ಮಕ್ಕೆ ಶಾಂತಿ ಸಿಗಲಿ ಕಾಂಗ್ರೆಸ್ ಜಿಲ್ಲಾ ಪಂಚಾಯತ್ ಅವರು 330 ಬರೀ 30 ಹೋಟ್ಲಿ ಬಿದ್ದೆ 130 ಅಲ್ಲಿ ಬಿದ್ದೆ ಅವರು 300 ಕೆಲಸ ಮಾಡ್ತಾರೆ ಮಾಡಿರಮ್ಮ ನೀವೆಲ್ಲ ಕಾಂಗ್ರೆಸ್ ಬೆಂಬಲಿಗರಿದ್ದೀರಿ ನಮ್ಮ ಬೆಂಬಲಿಗರಿದ್ದೀರಿ ನಮ್ಮ ಅಭಿಮಾನಿಗಳಿದ್ರಿ ನಿಮ್ ಸಲ ಏನ್ ಬೇಕೋ ಅದು ಮಾಡ್ತೀವಿ ಇದೇ ಮನೆಯಲ್ಲ ನಿಮ್ ಇರ್ತೀರಿ ಅವರು ಜಮೀನ್ ಇಲ್ಲ ಸರ್ ನಿಮ್ಗೆ ಏನಾಗಬೇಕು ನಾವು ಅಕ್ಕರಾಗಬೇಕು ಸರ್ ನಮ್ಮ ಅಕ್ಕವ್ರ ಅದ ಕಡೆ ಸರ್ ಹುಡುಗ ದುಡ್ಡು ಸರ್ಕಾರ ಬಿಡ್ಬಾರ್ದು ಅಂತ ಹೇಳ್ಕೊಂಡ್ ಕಡೆ ಜೀವ ಬಿಟ್ಟ ಆದ್ರೆ ದುಡ್ಡು ಬಿಟ್ರಲ್ಲ ಸರ್ ಜೀವ ಹೋಗ್ತೀವಿ ಸರ್ ಏನೇ ಮಾಡಿ ಸರ್ ಅಭಿಮಾನಿ ಕೆಲಸ ಸರ್ ಅದಕ್ಕೆ ನೀವ್ ಏನೇ ಮಾಡಿ ಪರಿಹಾರ ಮಾಡಿ ಆ ಹುಡುಗಿಗಾರ ನಾವು ಕೆಳಗಡೆ ನಾವು ಹೇಳಿದವೆಲ್ಲ ಮಾಡ್ತೀವಂತ ನಿನ್ನೆನೂ ಫೋನ್ ಮಾಡಿ ಹೇಳಿದ್ದೆ ನಾನು ವಿಠಲ್ದಾಸ್ ಪ್ಯಾಗೆ ನನಗ ಮಾತಾಡ್ಸಿದಾಗ ಯಾರೋ ಅವ್ರದ್ದು ರಿಲೇಟಿವ್ಸ್ ಯಾರೋ ಇದ್ರು ಹೇಳಿದೆ ನಾನು ಹೌದೌದು ಅದೇ ಸರ್ಕಾರದ ಏನು ಜಾಬ್ ಇದೆ ನಾನು ಸೇಮ್ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಅದು ಏನ್ ಕಾನೂನಾತ್ಮಕವಾಗಿ ಸೋಷಿಯಲ್ ಫಾರ್ ಅವ್ರು ಕೊಡ್ತೀನಿ ಅಂತ ಹೇಳಿದ್ದಾರೆ ಇದ್ರು ಮತ್ತೆ ನಿಮ್ಲಿಂದ ಏನಾಗ್ತದೆ ಸ್ವಲ್ಪ ಇದು ಅದಕ್ಕೆ ಹೇಳಿದಲ್ಲ ನಮ್ಮಿಂದ ಏನ್ ಹೆಚ್ಚಿನ ಸಹಾಯ ಅದ ಹೆಚ್ಚಿನ ಸಹಾಯ ಮಾಡ್ತೀವಿ ಕಾಂಗ್ರೆಸ್ ಪಕ್ಷದಲ್ಲಿ ಬಿಟ್ಟಾಗಿ ಅವ್ರ ಹೊಲ ಹಾಕಿ 3 ಎಕರೆ ಸರ್ ಇನ್ನೊಬ್ಬರ ಸಾಲದಲ್ಲಿ ಹಾಕಿ ಹೊಲನು ಕೂಡ ಅವ್ರಿಗಿಲ್ಲ ಸರ್ ಇನ್ನೊಬ್ಬರ ಕಷ್ಟದಲ್ಲಿ ಇತ್ತು ಸರ್ ವಾಪಸ್ ತಗೊಂಬಂದಾನ ಸರ್ ತಗೊಂಡ್ರು ಸರ್ ಆದ್ರೂ ಇನ್ನೊಬ್ರು ಲೀಸ್ ಅಲ್ಲಿ ಇದ್ದ ಸರ್ ಅವಾಗಿನ ಸರ್ ತಂದೆಯವರು ಆಕ್ಸಿಡೆಂಟ್ ಸತ್ರು ಸರ್
ಇವ್ರ ತಂದೆ ಆಕ್ಸಿಡೆಂಟ್ ಅಂತ ಸತ್ರು ಸರ್. ಅನ್ನ ಭಯ ಗಾಡಿ ಅದ್ರಲ್ಲಿ ಅವನೇನ್ ಗೌರ್ಮೆಂಟ್ ನೌಕರಿ ಇಲ್ರಿ ಸರ್, ದುಡಿತಾನ್ರಿ. ಅವ್ನ್ ಲಗ್ನ ಅರಿಕೆ ಮಾಡ್ಕೊಳ್ಳಿ ಸರ್. ಇವ್ರ ಜೀವನಕ್ಕೆ ಒಂದ್ ಕಡೆ ಪರಿಹಾರ ಮಾಡಿದ್ಮೇಲೆ ಲಗ್ನ ಮಾಡ್ಕೊಂಡು ನಿರ್ಧಾರ ಮಾಡಿ ತಾಯಿ ತಂದೆ ಸೇವೆ ಮಾಡ್ಕೊಂಡೇಳು ಸರ್. ಅದಕ್ಕೆ ಲಗ್ನ ಬೇಡ ತೆಗಿ ಮಾಡ್ಕೊಂಡು ಸರ್. ಅದಕ್ಕೆ ಏನ್ ಮಾಡ್ತಾರೆ ಅದನ್ನ ಸೇವೆ ಸಮಾಧಾನ ಮಾಡ್ಕೊತಂಗಿ ಈಗ ಏನೇನು ಎಲ್ಲ ಮಾಡ್ತಾರೆ. ಹಿಂದೆ ಅವ್ರದೆಲ್ಲ ಅರ್ಜಿ ತಗೊಂಡು ಪ್ರೊಸೆಸ್ ಮಾಡಿ ಅವ್ರು ಹೊರಡೋದ ಅವಶ್ಯಕತೆ ಬೀಳ್ಬಾರ್ದು. ಕೂತಲ್ಲೇ ಅವ್ರದೆಲ್ಲ ಆಗ್ಬೇಕು. ಅಕೌಂಟ್ ನಂಬರ್ ತಗೋರಿ. ಅಕೌಂಟ್ ನಂಬರ್ ಆದಷ್ಟು ಬೇಗ ಆಗಂಗ್ ಮಾಡ್ರಿ. ಇದೇ ಇಲ್ಲ ಸರ್. ಅದೇ 1-2 ಎಕರೆ ಜಮೀನು ಕೂಡ ಇದು ಮಾಡಿ ಸರ್. ಜಮೀನ್ 2 ಎಕರೆದು ಮತ್ತು ಇವೆಲ್ಲ ತಾತ್ಕಾಲಿಕ ಜಾಬ್ ಕೊಡುವಂಥದ್ದು ಪ್ರಸ್ತಾವನೆ ಕೊಡಿಸಿ ಅದೇನು ದುಡ್ಡು ಬರೋದಿದೆ ಆ ದುಡ್ಡು ಅಕೌಂಟಲ್ಲಿ ಜಮಾ ಮಾಡಿ ಮಾಸಾಶನ ಕೊಡುವಂಥದ್ದು ಮಾಡಿ ಸರ್ಕಾರದಿಂದ ಅಡಿಷನಲ್ ಹೆಚ್ಚುವರಿಯಾಗಿ 10 ಲಕ್ಷ ಕೊಡ್ಬೇಕು ಅಂತ ನೀನು ಮಾತಾಡಿದ್ದೀನಲ್ಲ, ಅದು ನಾನು ಮಾಡ್ಕೊಂಡು ಬರ್ತೀನಿ. ಆಯ್ತಾ? ಮುಖ್ಯಮಂತ್ರಿಗಳ ಹತ್ರ ಕೂತು ಅದು ನಾನು ಮಾಡಿಕೊಂಡು ಅವ್ರ ಖಾತೆಯಲ್ಲಿ ಜಮಾ ಮಾಡು, ಅವ್ರ ತಾಯಿ ಖಾತೆಯಲ್ಲಿ ಜಮಾ ಮಾಡು. ಸರಿ ಸಣ್ಣ ಹೇಳ್ತೇನೆ ಏನು ಆಗಲ್ಲ. ನೋಡಿ ಸರ್, ಸ್ವಲ್ಪ ಸರ್ಕಾರಿ ಜಾಬ್ ಆಯ್ತಮ್ಮ. ಈಗ ನಾವು ಏನೇನ್ ಮಾಡ್ಬೇಕು ಸಾಧ್ಯ ಇದೆ ಎಲ್ಲ ಮಾಡ್ತೇವೆ. ಏನ್ ಮಾಡಿದ್ರು ಜೀವ ಅತ್ಯಮೂಲ್ಯವಾದಂಥದ್ದು. ಜೀವ ಅಂತೂ ವಾಪಸ್ ತರ್ಲಿಕ್ಕೆ ಆಗಲ್ಲ. ಆಯ್ತಾ? ನಾವೇನ್ ಕೊಟ್ರು ಕಡಿಮೆನೇ ಅದ ಸರ್ಕಾರ ಕೊಟ್ರು. ಅರ್ಥ ಆಯ್ತಾ? ನಿಮ್ಗೆ ಒಂದು ಸಾಂತ್ವನ ಹೇಳ್ಬೇಕು, ನಮ್ಮಲ್ಲಿ ಆತ್ಮಸ್ಥೈರ್ಯ ಮೂಡಿಸ್ಬೇಕು ಅಂತ ನಾವೆಲ್ಲ ಬಂದಿದ್ದೇವೆ. ಆಯ್ತು, ಅದಕ್ಕೆ ನಿಮ್ ಬಗ್ಗೆ ನಮ್ಗೆ ಬಹಳಷ್ಟು ಕಾಳಜಿ ಇದೆ. ದುಃಖದಲ್ಲಿ ನಾವೆಲ್ಲ ಶಾಮಿಲಿದ್ದೇವೆ, ಪರಿವಾರ ಜೊತೆಲಿದ್ದೀವಿ. ಧೈರ್ಯದಿಂದ ಇರ್ರಿ. ನಿಮ್ ಮಗ ಒಂದ್ ಒಳ್ಳೆ ಕೆಲಸ ಸಲಕ ಅವ್ರು ಯಾರು ದುಷ್ಕರ್ಮಿಗಳಿದ್ದಾರ ಸರ್ಕಾರ ದುಡ್ಡು ಅವ ತಗೊಂಡು ಹೋಗಬಾರ್ದು ಅಂತ ಪ್ರಯತ್ನ ಮಾಡ್ಯಾನ. ಮತ್ತೆ ಅವನಿಗೆ ಸರ್ಕಾರದಿಂದ ಏನು ಬೆಂಬಲ ನಿಮ್ ಪರಿವಾರದಿದೆ ಅದೆಲ್ಲ ಮಾಡ್ತೀವಿ. ನನ್ನ ಮಗನ ಜೀವ ಆಯ್ತು ಸರ್. ನಾವು ಎಲ್ಲಿಂದ ಕಟ್ಟಾರಂತೆ ನನ್ನ ಮಗ ಯೋಚನೆ ಮಾಡಿ ಸರ್. ಜೀವ ಕೊಟ್ಟ ನನ್ನ ಕಡೆಯಿಂದ ಸ್ವಲ್ಪ ವೈಯಕ್ತಿಕವಾಗಿ ನಾನು ಸ್ವಲ್ಪ ಎಲ್ಲ ಮದುವೆ ಮಾಡ್ತಾ ಇದ್ದೀನಿ. ಆಯ್ತಾ? ಏನಾಯ್ತು ನಾನು ಫೋನ್ ಮಾಡಿ ಅಮ್ಮ. ಏನ್ ತಂಗಿ ಎಲ್ಲ ಮಾಡ್ತೀವಪ್ಪ. ನನ್ನ ನಂಬರ್ ತಗೋರಿ. 7348 ಇಲ್ಲಪ್ಪ 73488 ಇದೇ ನಂಬರ್ ಮಾತಾಡಿ. ನಿಮ್ಮ ಹೆಸರು ಗಿರಿ ನಾಗರಾಜ್ ಅಲ್ಲ, ಅವ ಗಿರಿ ವೆಂಕಟೇಶ್. ಆದಷ್ಟು ಬೇಗ ಸ್ವಲ್ಪ ಸರ್ಕಾರಿ ಏನವ್ರಿಗೆ ನೌಕರಿ ಬೇಕು, ಸ್ವಲ್ಪ ವ್ಯವಸ್ಥೆ ಮಾಡಿ ಸರ್. CM ಜೊತೆ ಇದು ಮಾಡಿ. ಅವ್ರ ಹತ್ರ ಓಡಾಡ್ಲಿಕ್ಕೂ ಯಾರು ಇಲ್ಲ ಸರ್. ಪದೇ ಓಡಾಡಿಸ್ಕೊಳ್ಳೋದು ಅದು ಸಿಂಧು ಅವ್ರೇನು ಓಡಾಡೋದು ಬೇಡ. ನಿಮ್ ಇಲಾಖೆ ಹೊತ್ತಿಂದ ಜವಾಬ್ದಾರಿ ತೋರಿ. ನಿಮ್ ಯಾರು ಎಡಿ ಇದಾನ ಇಲ್ಲಿ ತಾಲೂಕಾದ ಎಡಿ ಇಲ್ಲ ಆದ್ಮೇಲೆ ಪರ್ಮಿಟ್ ಅಂತ ಹೇಳಿ ಅವ್ರ ಕೈದಾಗಿಲ್ಲ. ಇಲ್ಲ ಸರ್ ಸಂಪನ್ಮೂಲ ಅಂತ ಹೇಳಿ ಕೆಲಸ ಮಾಡ್ತಾರೆ ಮೇಡಮ್. ಸಮಾಜ ಕಲ್ಯಾಣ ಪೂರ್ವತಿ ದೇಶದಲ್ಲೇ ಮಾಡ್ತಾರೆ ಸರ್. ಈಗ ಅದು ಎಲ್ರದ್ದು ಕಳಿಸ್ತೀರಿ ಮೇಡಮ್. ಅದ್ರ ಸಾವಿರಾರು ಅಪ್ಲಿಕೇಶನ್ ಹೋಗಿರ್ತಾರೆ. ಫ್ಯಾಮಿಲಿಗೆ ಇದೆ ಆಗಿದೆ, ಅದು ಸ್ಪೆಷಲ್ ಆಗಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.